ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಹಾಗೆ ಇಲ್ಲಿ ರೈನ್ ಡ್ಯಾನ್ಸ್ ಇದೆ. ಸಂಜೆ ಸ್ನ್ಯಾಕ್ಸ್ಗೆ ಕಚೋರಿ ಹಾಗೆ ಈರುಳ್ಳಿ ಪಕೋಡನ ಇಲ್ಲಿ ಕೊಟ್ಟಿದ್ರು, ಓನಿಯನ್ ಪಕೋಡ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ. ವೀಕೆಂಡ್ ಬಂತು ಅಂದರೆ ಜನ ಎಲ್ಲಾದರೂ ಒನ್ ಡೇ ಟ್ರಿಪ್ಪಿಗೆ ಹೋಗಬೇಕು ಅಥವಾ ಇನ್ನೆಲ್ಲೋ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಬೆಂಗಳೂರಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರುವಂತಹ ಸುಗ್ಗಿ ರೆಸಾರ್ಟ್ಗೆ ಇವತ್ತು ನಾನು ಬಂದಿದ್ದೀನಿ. ಹಾಗೆ ಸುಗ್ಗಿ ರೆಸಾರ್ಟಲ್ಲಿ ಏನೇನು ಫೆಸಿಲಿಟಿ ಇದೆ, ಸುಗ್ಗಿ ರೆಸಾರ್ಟ್ ಹೇಗಿದೆ ಅನ್ನೋದನ್ನು ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಬೆಂಗಳೂರಿಂದ ಬೆಳಗ್ಗೆ ಸುಮಾರು 8 ಗಂಟೆಗೆ ನಾವು ಹೊರಟ್ವಿ. ಹಾಗೆ ಬನ್ನೇರುಘಟ್ಟ ರೂಟ್ ಮೂಲಕ ಜಿಗಣಿ ಹಾಗೆ ಹಾರೋಹಳ್ಳಿ ಮಧ್ಯದಲ್ಲಿ ಸುಗ್ಗಿ ರೆಸಾರ್ಟ್ ಬರುತ್ತೆ. ಇದು ಆನೇಕಲ್ ತಾಲೂಕಲ್ಲಿದೆ. ಬೆಂಗಳೂರಿಂದ ಸುಮಾರು 40-45 ಕಿಲೋಮೀಟರ್ ದೂರನೇ ಇದೆ, ಔಟ್ಸ್ಕರ್ಟ್ ಅಂತ ಹೇಳ್ಬೋದು. ನೀವು ಸುಗ್ಗಿ ರೆಸಾರ್ಟನ್ನು ಎಂಟರ್ ಆದ ತಕ್ಷಣ ತುಂಬ ಮಾವಿನ ಮರಗಳನ್ನು ನೋಡ್ಬೋದು. ಇಲ್ಲಿ ಸಾಕಷ್ಟು ಮಾವಿನ ಮರಗಳನ್ನು ನೆಟ್ಟಿದ್ದಾರೆ. ವಿಶಾಲವಾದ ಮಾವಿನ ತೋಟ ಅಂತಲೇ ಹೇಳ್ಬೋದು. ಸುಗ್ಗಿ ರೆಸಾರ್ಟಲ್ಲಿ ಬಾತುಕೋಳಿ ಅಥವಾ ಹಂಸಗಳನ್ನು ಸಾಕಿದ್ದಾರೆ. ಹಾಗೆ ಇಲ್ಲಿ ಕಪ್ಪು ಕಲರು ಓಡ್ತಾ ಇದೆ. ಹಾಗೆ ಬಿಳಿ ಬಣ್ಣದ ಹಂಸಗಳು ಸಾಕಷ್ಟಿವೆ. ಹಂಸ ನಡೆ ಅಂತಾನೆ ಹೇಳ್ತಾರೆ, ಅದು ನಡೆಯೋದೇ ಎಷ್ಟು ಚಂದ ಕಾಣಿಸುತ್ತೆ. ಊದು ಬಣ್ಣ, ಸ್ವಲ್ಪ ಕಪ್ಪು ಬಣ್ಣ, ಬಿಳಿ ಬಣ್ಣ, 2-3 ಬಣ್ಣದ ಜಾತಿಯ ಹಂಸಗಳನ್ನು ಇಲ್ಲಿ ನೋಡ್ಬೋದು. ಮಕ್ಕಳಿಗೆಲ್ಲ ಇದು ತುಂಬಾನೇ ಇಷ್ಟ ಆಗುವಂತಹದ್ದು. ಪಕ್ಷಿಗಳು ಹತ್ತಿರದಿಂದ ನೋಡಿದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಹಂಸಗಳು ನಡೆಯೋದು ಕೂಡ ತುಂಬ ಆಕರ್ಷಣೀಯವಾಗಿರುತ್ತೆ. ಈ ಹಂಸಗಳು ಗುಂಪಾಗಿನೇ ಇರುತ್ತೆ. ನಾವು ಹತ್ತಿರ ಬಂದಾಗ, ಮನುಷ್ಯರನ್ನು ಕಂಡಾಗ ಅವು ಸ್ವಲ್ಪ ದೂರ ಸರಿಯುತ್ತೆ. ಅಂದರೆ ಅವುಗಳಿಗೂ ಜೀವ ಭಯ ಇರುತ್ತಲ್ಲ. ನಾವು ಸುಗ್ಗಿ ರೆಸಾರ್ಟನ್ನು ತಲುಪಿದ್ದು 9:30 ಆಗಿತ್ತು ಬೆಳಗ್ಗೆ. ಹಾಗೆ ಫಸ್ಟು ನಾವು ಹೋಗಿದ್ದು ಬ್ರೇಕ್ಫಾಸ್ಟ್ಗೆ ಅಂತ. ಬ್ರೇಕ್ಫಾಸ್ಟ್ಗೆ ಇಲ್ಲಿ ನಮಗೆ 40 ಜನ ನಾವು ಹೋಗಿದ್ವಿ. ಹಾಗೆ ಬ್ರೇಕ್ಫಾಸ್ಟ್ಗೆ ಅಂತ ಇಲ್ಲಿ ಸಲಾಡ್ಸು, ಹಾಗೆ ಫ್ರೂಟ್ಸು, ಆಮೇಲೆ ಇಡ್ಲಿ ವಡ, ಹಾಗೆ ದೋಸೆ ಕೂಡ ಇತ್ತು. ಅದಲ್ಲದೆ ಕೇಸರಿ ಬಾತು, ಶಾವಿಗೆ ಬಾತು, ಚಿತ್ರಾನ್ನ ಇದನ್ನೆಲ್ಲ ಇಟ್ಟಿದ್ರು. ಇಲ್ಲಿ ಹೊರಗಡೆ ಕೂಡ ಚೇರನ್ನೆಲ್ಲ ಹಾಕಿದ್ದಾರೆ. ನಾವು ಹೊರಗಡೆ ಕೂಡ ತಂದ್ಕೊಂಡು ತಿನ್ಬಹುದು. ನೋಡಿ, ಇಲ್ಲಿ ಕ್ಯಾಂಪ್ ಫೈರಿಂಗ್ ಅಂತ ಹಾಕಿದ್ದಾರೆ. ಬಹುಶಃ ಸಂಜೆ ಆಗ್ಬೋದು. ಇಲ್ಲಿ ನೋಡಿ, ಕ್ಯಾಂಪ್ ಫೈರಿಂಗ್ ಮಾಡುವಂತಹ ಜಾಗ. ಇಲ್ಲಿ ಬೆಂಕಿ ಹಾಕ್ತಾರೆ ಅನ್ಸುತ್ತೆ ಸಂಜೆಯಲ್ಲಿ. ಸುಗ್ಗಿ ಅನ್ನೋ ಹೆಸರೇ ಹೇಳೋ ಹಾಗೆ ಹಳ್ಳಿ ಫೀಲ್ ಕೊಡುತ್ತೆ ಇದು. ಇಲ್ಲಿ ನೋಡಿ, ಎಷ್ಟೊಂದು ಮಾವಿನ ಮರನೂ ಕೂಡ ಇಲ್ಲಿ ನೆಟ್ಟಿದ್ದಾರೆ ಅಂತ. ಎಲ್ಲ ಮಾವಿನ ಗಿಡಕ್ಕೂ ಕೂಡ ಸಣ್ಣ ಸಣ್ಣ ಕಾಯಿ ಬರ್ತಾ ಇದೆ. ಇಲ್ಲಿ ಪಕ್ಷಿ ಕೂಗೋ ಸೌಂಡ್ ಕೇಳ್ತಾ ಇದೆ. ನೋಡೋಣ ಇಲ್ಲಿ ಏನೇನು ಪಕ್ಷಿ ಇದೆ ಅಂತ. ಇಲ್ಲಿ ನಾವು ವಿದೇಶಿ ತಳಿ ಪಕ್ಷಿಗಳನ್ನು ನೋಡ್ಬೋದು. ಇಲ್ಲಿ ವಿದೇಶಿ ತಳಿ ಪಕ್ಷಿಗಳನ್ನು ಸಾಕಿದ್ದಾರೆ. ಹಾಗೆ ನಾವು ಹತ್ತಿರದಿಂದ ಏನಾದರೂ ನೋಡಬೇಕು ಅಂದ್ಕೊಂಡ್ರೆ 150 ರೂಪೀಸ್ ಕೊಟ್ಟು ಬೇರೆ ಟಿಕೆಟನ್ನು ತಗೊಂಡು ಒಳಗಡೆ ಕೂಡ ಹೋಗ್ಬೋದು. ಇಲ್ಲಾಂದರೆ ನಾವು ಹೊರಗಡೆ ಈ ಕಿಟಕಿ ಮೂಲಕ ಮಾತ್ರ ನೋಡ್ಬೋದು. ಇಲ್ಲೆಲ್ಲ ಗೇಮ್ಸ್ ಎಲ್ಲ ಆಡಿಸ್ತಾರೆ ಅನಿಸುತ್ತೆ. ಬೇರೆ ಬೇರೆ ಗೇಮ್ಸ್ ಎಲ್ಲ ಇದೆ.
ಈ ಆಟದ ರೂಲ್ಸ್ ಏನು ಅಂದ್ರೆ ಮೇಲ್ಗಡೆ ಕೆಳಗಡೆ 2 ಕೋಲ್ ಇದೆಯಲ್ಲ ಅದು ಬಾಡಿಗೆ ಟಚ್ ಆಗಬಾರ್ದು, ಅದರಿಂದ ನಾವು ತಪ್ಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಬೇಡವಾ? ರಿಮೂವ್ ಮಾಡ್ಬೇಕಾ? ಮತ್ತೆ ಯಾವುದು ಇದು ಮಾಡ್ಬೇಕು? ಈ ಗೇಮಲ್ಲಿ ಏನು ಅಂದ್ರೆ ಬಲೂನ್ ತರಾನೇ ಇರತ್ತೆ. ಒಳಗಡೆ ನಾವು ಹೋಗಿ ಇದನ್ನ ನಾವು ದೂಡ್ತಾ ಹೋಗ್ಬೇಕು. ಈ ತರ ರೋಲಿಂಗ್ ಮಾಡ್ತಾ ಹೋಗ್ಬೇಕು. ಹಾಗೆ ನಾವು ಕ್ಲಿಪ್ಪು, ಪಿನ್ನು ಏನೇ ಇದ್ರೂ ಕೂಡ, ವಾಚು ಅದನ್ನೆಲ್ಲ ತೆಗೆದಿಟ್ಟು ಬರಬೇಕು. ಇದು ಬಲೂನ್ ಥರ ಇರೋದ್ರಿಂದ ಅದಕ್ಕೆ ತಾಗಿ ಡ್ಯಾಮೇಜ್ ಆಗಬಾರ್ದು ಅಂತ ನಮ್ಮ ಹತ್ರ ಈ ಕ್ಲಿಪ್ಪು, ಪಿನ್ನು, ಹೇರ್ ಪಿನ್ ಏನೇ ಇದ್ದರೂ ಕೂಡ, ವಾಚ್ ಏನೇ ಇದ್ದರೂ ಕೂಡ ಅದನ್ನು ತೆಗೆದಿಟ್ಟು ಹೋಗಿ ಅಂತ ಹೇಳ್ತಾರೆ. ಬಳೆ ಯಾವುದೇ ಇದ್ದರೂ ಕೂಡ ನಾವು ಅದನ್ನು ರಿಮೂವ್ ಮಾಡಿ ಈ ಆಟವನ್ನು ಆಡೋಕ್ಕೆ ಹೋಗಬೇಕು. ಇಲ್ಲ ಆರ್ಚರಿ ಕೂಡ ಇದೆ ನೋಡಿ ಮೇಲೆ. ನೋಡಿ ಮೇಲ್ಗಡೆ ಸೈಕ್ಲಿಂಗ್ ಮಾಡ್ತಾ ಇದ್ದಾರೆ. ಸ್ಕೈ ಸೈಕ್ಲಿಂಗ್ ಅಂತ ಹೇಳ್ಬೋದು ಇದನ್ನ. ತುಂಬಾ ಭಯ ಪಟ್ಕೊಂಡು ಹೋಗ್ತಾರೆ ಎಷ್ಟೋ ಜನ ನೋಡಿ, ಎಂಜಾಯ್ ಮಾಡ್ಬೇಕು ಅಂತ. ಬಟ್ ಮಧ್ಯದಲ್ಲಿ ಹೋದಾಗ ತುಂಬಾ ಭಯ ಆಗತ್ತೆ ಅನ್ಸತ್ತೆ. ನಂಗಂತೂ ತುಂಬಾ ಭಯ, ಅದಕ್ಕೋಸ್ಕರ ನಾನಂತೂ ಟ್ರೈ ಮಾಡೋದಿಲ್ಲ. ಧೈರ್ಯ ಇರೋರು ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಇದು ಬುಲ್ ರೈಡಿಂಗು, ಇದು ಕೂಡ ತಮಾಷೆ ಆಗಿತ್ತು. ಸ್ಟಾರ್ಟಿಂಗ್ ಅಲ್ಲೇ ಈ ತರ ಬ್ಯಾಂಡ್ ಕೊಡ್ತಾರೆ. ಅದರಲ್ಲಿ 12 ಪಾಯಿಂಟ್ ಇದೆ, ಅಂದ್ರೆ 12 ಗೇಮ್ ಇದೆ ಅಂತ. ಆ ಗೇಮಲ್ಲಿ ನಾವು ಆಡ್ತಾ ಹೋದಂಗೆ ಅವರು ಟಿಕ್ ಕೂಡ ಮಾಡ್ತಾರೆ. ಅದು ಗುರುತಿಗಾಗಿರತ್ತೆ. ಇದು ಕೂಡ ನೋಡಿ ಸ್ಕೈ ವಾಕು. ಮೇಲ್ಗಡೆ ಬಹಳಷ್ಟು ಹೈಟಲ್ಲಿ ಹಗ್ಗ ಕಟ್ಟಿರ್ತಾರೆ. ಹಾಗೆ ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಇದರಲ್ಲಿ ನಡಿಬೇಕು. ಮೇಲ್ಗಡೆ ಇರೋ ಭಯದಿಂದ ನಾವು ಕೆಳಗಡೆ ನೋಡಿಬಿಟ್ರೆ ಕೆಲವಷ್ಟು ಜನರಿಗೆಲ್ಲ ತಲೆ ಸುತ್ತು ಬರುತ್ತೆ. ಅದರಲ್ಲಿ ನಾನು ಕೂಡ ಒಬ್ಳು. ಹಾಗಾಗಿ ನಾನು ಈ ಥರದ ಗೇಮನ್ನೆಲ್ಲ ಟ್ರೈ ಮಾಡೋಕ್ಕೆ ಹೋಗೋದಿಲ್ಲ. ಧೈರ್ಯ ಇರೋರು ಖಂಡಿತ ಎಂಜಾಯ್ ಮಾಡ್ತಾರೆ. ಹಾಗೆ ತುಂಬ ಜನ ಆಟ ಆಡ್ತಾಯಿದ್ರು. ಈಗ ತುಂಬ ಬಿಸಿಲಿರೋದ್ರಿಂದ ಎನರ್ಜಿ ಡೌನ್ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ. ಹಾಗಾಗಿ ಹುಷಾರಾಗಿ ನಮ್ಮ ದೇಹ ಸ್ಥಿತಿನ ನೋಡಿಕೊಂಡೇ ನಾವು ಮೇಲ್ಗಡೆ ಹೋಗಬೇಕಾಗತ್ತೆ. ಈ ರೀತಿ ಆಟವನ್ನು ಕೂಡ ನಾವು ಅಟೆಂಡ್ ಮಾಡಬೇಕಾಗತ್ತೆ. Hi. Hi, this is Pooja. Dr. Pooja, madam. Ma'am, don't put all this in your vlog. Views will reduce. You speak something nice, so people will. I'm nice and I'm speaking. Hello everyone, please subscribe to Kannada Vlogs with Pratibha. ಒಂದಷ್ಟು ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಲಂಚ್ ಬ್ರೇಕ್ ತಗೊಂಡು ಲಂಚಿಗೆ ಬಂದ್ವಿ. ಮಧ್ಯಾಹ್ನ ಲಂಚ್ಗೆ ಚಾಟ್ಸಲ್ಲಿ ಪಾನಿಪುರಿ ಇತ್ತು, ಅಲ್ಲದೆ ಸ್ಟಾರ್ಟರಲ್ಲಿ ಗೋಬಿ ಮಂಚೂರಿ ಇತ್ತು, ಸಲಾಡ್ಸ್ ಇತ್ತು, ಅನ್ನ ಸಾಂಬಾರ್ ಇತ್ತು, ಅದಲ್ಲದೆ ಪುಲ್ಕ ಮತ್ತು ಸಬ್ಜಿ ಇತ್ತು. ಡೆಸರ್ಟಲ್ಲಿ ಶಾವಿಗೆ ಪಾಯಸ ಹಾಗೆ ಐಸ್ ಕ್ರೀಮು ಕೂಡ ಇತ್ತು.
ಊಟ ಎಲ್ಲ ಮುಗಿಸ್ಕೊಂಡು ನಾವು ಸ್ವಿಮ್ಮಿಂಗ್ ಪೂಲ್ ಕಡೆ ಹಾಗೆ ರೈನ್ ಡ್ಯಾನ್ಸ್ ಇರೋ ಕಡೆ ಹೊರಟ್ವಿ. ಬೇಸಿಗೆ ಆಗಿರೋದ್ರಿಂದ ತುಂಬಾ ಬಿಸಿಲು ಹೊರಗಡೆ ಎಲ್ಲ. ನೀರನ್ನು ಕಂಡ ತಕ್ಷಣ ತಂಪಾಗಿ ನೀರಲ್ಲೇ ಇರೋಣ ಅನ್ಸತ್ತೆ. ಹಾಗಾಗಿ ಇದಂತೂ ಒಳ್ಳೆ ಅನುಭವ ಕೊಡ್ತು ನಮಗೆ. ಸಂಜೆ ಸ್ನ್ಯಾಕ್ಸ್ಗೆ ಕಚೋರಿ ಹಾಗೆ ಈರುಳ್ಳಿ ಪಕೋಡನ ಇಲ್ಲಿ ಕೊಟ್ಟಿದ್ರು, ಆನಿಯನ್ ಪಕೋಡ, ಹಾಗೆ ಟೀ ಕಾಫಿ ಕೂಡ ಇತ್ತು. ಸಂಜೆ ಸ್ನ್ಯಾಕ್ಸ್ ಮುಗಿಸ್ಕೊಂಡು 6 ಗಂಟೆಗೆಲ್ಲ ಅಲ್ಲಿಂದ ಬಿಟ್ವಿ. ನಾವು ಹೋಗಿದ್ದು ಒಟ್ಟು 40 ಜನ ಆಗಿತ್ತು. ಹಾಗಾಗಿ ಟಿಕೆಟ್ ಪ್ರೈಸ್ ಕೂಡ ನಮಗೆ ಕಮ್ಮಿ ಬಂದಿದೆ. ಒಬ್ಬರಿಗೆ 1000 ಬಂದಿದೆ. ಇಂಡಿವಿಜುವಲ್ ಆಗಿ ಹೋದರೆ 2000 ಮೇಲೇನೋ ಇದೆ ಇಲ್ಲಿ ಪ್ರೈಸು. ಇನ್ನೇನು ಬೇಸಿಗೆ ರಜಾ ಬಂತು, ಮಕ್ಕಳಿಗೆಲ್ಲ ರಜಾ ಇರುತ್ತೆ. ನೀವು ಕೂಡ ಒಂದ್ಸಲ ಸುಗ್ಗಿ ರೆಸಾರ್ಟ್ಗೆ ಹೋಗಿ ಟ್ರೈ ಮಾಡಿ.